ಗಂಗೆ ಅಂದರೆ ಪಾಪನಾಶಿನಿ. ಕೋಟ್ಯಾಂತರ ಜನರು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಗಂಗೆಯ ಮೊರೆ ಹೋಗುತ್ತಾರೆ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಜನರ ಪಾಪದ ಹೊರೆಯಿಂದ ಗಂಗೆಯೇ ಮಲಿನವಾದಾಗ ಅವಳು ತನ್ನ ಪಾಪಗಳನ್ನು ತೊಳೆದುಕೊಳ್ಳಲು ಎಲ್ಲಿಗೆ ಹೋಗುತ್ತಾಳೆ? ಹೌದು, ದೇವ ನದಿಯಾದ ಗಂಗಾ ಮಾತೆಯೇ ತನ್ನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಭೂಮಿಗೆ ಇಳಿದು ಬಂದ ಪುಣ್ಯಕ್ಷೇತ್ರವಿದು. ಸಾಕ್ಷಾತ್ ಪರಶುರಾಮರು ಬಂದು ನೆಲೆಸಿದ, ಹುಟ್ಟು ಕುರುಡನೊಬ್ಬ ಕೆತ್ತಿದ ಅದ್ಭುತ ಶಿಲಾಮೂರ್ತಿ ಇರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾದ ಬಾಗಲಕೋಟೆ ಜಿಲ್ಲೆಯ ಈ ಪವಿತ್ರ ಧಾಮದ ರಹಸ್ಯಗಳೇನು? ಇಲ್ಲಿನ ಹನುಮಂತನ ವಿಗ್ರಹದ ಗಂಟಲು ಯಾವಾಗಲೂ ತೀವ್ರವಾಗಿರುವುದೇಕೆ? ಈ ಎಲ್ಲ ಕುತೂಹಲಕಾರಿ ಸಂಗತಿಗಳನ್ನು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ತಿಳಿಯೋಣ. ಬನ್ನಿ, ಶೂರ್ಪಾಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡೋಣ. ಈ ಕ್ಷೇತ್ರದ ಇತಿಹಾಸ ಮತ್ತು ಶೂರ್ಪಾಲಿ ಹೆಸರಿನ ರಹಸ್ಯ. ಈ ಕ್ಷೇತ್ರಕ್ಕೆ ಶೂರ್ಪಾಲಿ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಇದರ ಹಿಂದೆ ಒಂದು ರೋಚಕ ಪುರಾಣ ಕಥೆ ಇದೆ. ಭೂಲೋಕದ ಮನುಷ್ಯರ ಪಾಪಗಳನ್ನು ತೊಳೆದು ಗಂಗಾಮಾತೆ ಒಮ್ಮೆ ಕಾಂತಿಹೀನಳಾಗಿ ಪಾಪದ ಹೊರೆಯಿಂದ ಕಳೆಗುಂದಿದ್ದಳಂತೆ. ಆಗ ಅವಳು ಕಾಶಿಯ ವಿಶ್ವೇಶ್ವರನ ಬಳಿಗೆ ಹೋಗಿ ಪ್ರಾಯಶ್ಚಿತ್ತ ಕೇಳಿದಾಗ ಪರಶಿವನು ಕೃಷ್ಣಾ ನದಿ ತೀರದ ಈ ತಾಣವನ್ನು ತೋರಿಸುತ್ತಾನೆ. ಇಲ್ಲಿ ವಾಸವಾಗಿದ್ದ ಒಬ್ಬ ಪವಿತ್ರ ಬ್ರಾಹ್ಮಣನಿಗೆ ಪ್ರತಿನಿತ್ಯ ಶೂರ್ಪ ಅಂದರೆ ಮೊರದಲ್ಲಿ ಮುತ್ತು, ರತ್ನ, ವಜ್ರ, ವೈಢೂರ್ಯಗಳನ್ನು ತುಂಬಿ ಬಾಗಿನ ನೀಡಲು ಶಿವನು ಆದೇಶಿಸುತ್ತಾನೆ. ಗಂಗಾದೇವಿಯು ಬ್ರಾಹ್ಮಣನಿಗೆ ಒಂದು ಷರತ್ತು ವಿಧಿಸುತ್ತಾಳೆ. ನಾನು ಬಾಗಿನ ನೀಡುವ ವಿಷಯವನ್ನು ನೀನು ಯಾರಿಗೂ ಹೇಳಬಾರದು, ಹೇಳಿದರೆ ನೀನು ಬ್ರಹ್ಮ ರಾಕ್ಷಸನಾಗುತ್ತೀಯಾ ಎಂದು. ಆದರೆ ದಿನನಿತ್ಯ ಮನೆಗೆ ಬರುತ್ತಿದ್ದ ಐಶ್ವರ್ಯವನ್ನು ನೋಡಿ ಸಂಶಯಗೊಂಡ ಪತ್ನಿಯ ಒತ್ತಾಯಕ್ಕೆ ಮಣಿದು ಬ್ರಾಹ್ಮಣ ರಹಸ್ಯ ಎಲ್ಲವನ್ನ ಬಿಟ್ಟುಕೊಡುತ್ತಾನೆ. ಆ ಕ್ಷಣವೇ ಅವನು ಬ್ರಹ್ಮ ರಾಕ್ಷಸನಾಗಿ ಮಾರ್ಪಡುತ್ತಾನೆ. ಮುಂದೆ ಪರಶುರಾಮರು ಈ ಕ್ಷೇತ್ರಕ್ಕೆ ಬಂದು ಆ ಬ್ರಹ್ಮ ರಾಕ್ಷಸನಿಗೆ ಮೋಕ್ಷ ನೀಡುತ್ತಾರೆ ಎಂದು ಸ್ಥಳ ಪುರಾಣ ಹೇಳುತ್ತದೆ. ಗಂಗೆಯು ಶೂರ್ಪ ಅಂದರೆ ಮೊರದಲ್ಲಿ ಬಾಗಿನ ನೀಡಿದ ಕಾರಣದಿಂದಾಗಿ ಈ ಗ್ರಾಮಕ್ಕೆ ಶೂರ್ಪಾಲಿ ಎಂಬ ಹೆಸರು ಬಂದಿದೆ. ಪರಶುರಾಮರ ಆಗಮನ ಮತ್ತು ಅಶ್ವತ್ಥ ವೃಕ್ಷದ ಪವಾಡ. ಶೂರ್ಪಾಲಿಯ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ. ಸಾಕ್ಷಾತ್ ಪರಶುರಾಮರು ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಕಂಡು ಭಾವಪರವಶರಾಗಿ ಆನಂದ ಬಾಷ್ಪ ಸುರಿಸಿದ್ದರಂತೆ. ಆ ಪವಿತ್ರ ಕಣ್ಣೀರು ಬಿದ್ದ ಜಾಗದಲ್ಲಿ ಒಂದು ಅಶ್ವತ್ಥ ವೃಕ್ಷವು ಹುಟ್ಟಿಕೊಂಡಿತು. ಇಂದಿಗೂ ಆ ವೃಕ್ಷವು ದೇವಸ್ಥಾನದ ಆವರಣದಲ್ಲಿದ್ದು ಭಕ್ತರು ತಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಇಂದಿಗೂ ಇದು ಪರಶುರಾಮ ಕ್ಷೇತ್ರವೆಂದೇ ಕರೆಯಲ್ಪಡುತ್ತದೆ. ಹುಟ್ಟು ಕುರುಡ ಕೆತ್ತಿದ ಅದ್ಭುತ ಸಾಲಿಗ್ರಾಮ ಶಿಲೆ. ಇಲ್ಲಿನ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿ ಅತ್ಯಂತ ಅಪರೂಪದ್ದು. ಇದು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಇದು ಕೃಷ್ಣಾ ನದಿಯ ಗರ್ಭದಲ್ಲಿ ಸಿಕ್ಕ ಸಾಲಿಗ್ರಾಮ ಶಿಲೆ. ಈ ಮೂರ್ತಿಯ ಕೆತ್ತನೆಯ ಹಿಂದೆ ಒಂದು ದೊಡ್ಡ ಪವಾಡವೇ ಇದೆ. ಸ್ವಾಮಿಯು ಈ ಊರಿನ ಬ್ರಾಹ್ಮಣನ ಕನಸಿನಲ್ಲಿ ಬಂದು ನದಿಯಲ್ಲಿರುವ ತನ್ನ ಶಿಲೆಯನ್ನು ಹೊರತೆಗೆಯಲು ಆದೇಶಿಸುತ್ತಾನೆ. ಅದೇ ಸಮಯದಲ್ಲಿ ಕಂಕಣವಾಡಿ ಗ್ರಾಮದ ಒಬ್ಬ ಹುಟ್ಟು ಕುರುಡನ ಕನಸಿನಲ್ಲಿ ಕಾಣಿಸಿಕೊಂಡು ನನ್ನ ಮೂರ್ತಿಯನ್ನು ನೀನು ಕೆತ್ತಬೇಕು ಎಂದು ಆಜ್ಞಾಪಿಸುತ್ತಾನೆ. ಕುರುಡನಾದ ನಾನು ಹೇಗೆ ಕೆತ್ತಲಿ ಎಂದು ಆತ ಕೇಳಿದಾಗ ಸ್ವಾಮಿಯು ನೀನು ಕೆತ್ತನೆ ಮಾಡುವಾಗ ಮಾತ್ರ ನಿನಗೆ ಕಣ್ಣುಗಳು ಕಾಣಿಸುತ್ತವೆ ಎಂದು ವರ ನೀಡುತ್ತಾನೆ. ಆಶ್ಚರ್ಯವೆಂದರೆ ಆ ಹುಟ್ಟು ಕುರುಡನು ರಾತ್ರಿ ವೇಳೆ ಮಾತ್ರ ಅತ್ಯಂತ ಸುಂದರವಾಗಿ ಮೂರ್ತಿಯನ್ನು ಕೆತ್ತಿ ನರಸಿಂಹ ಸ್ವಾಮಿಯ ದಿವ್ಯ ರೂಪಕ್ಕೆ ಜೀವ ನೀಡಿದ್ದಾನೆ. ಈ ಮೂರ್ತಿಯಲ್ಲಿ ನರಸಿಂಹ ಸ್ವಾಮಿಯು ತನ್ನ ತೊಡೆಯ ಮೇಲೆ ಲಕ್ಷ್ಮೀ ದೇವಿಯನ್ನು ಕುಳ್ಳಿರಿಸಿಕೊಂಡು ಶಂಖ, ಚಕ್ರ, ಗದ ಮತ್ತು ಪದ್ಮಗಳನ್ನು ಧರಿಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಪ್ರಾಣ ದೇವರ ಮಹಿಮೆ ಮತ್ತು ಗಂಗಾ ಸನ್ನಿಧಿ. ಈ ದೇವಾಲಯದ ಮತ್ತೊಂದು ಬೆರಗುಗೊಳಿಸುವ ವಿಷಯವೆಂದರೆ ಇಲ್ಲಿರುವ ಪ್ರಾಣದೇವರ ಅಂದರೆ ಹನುಮಂತನ ಚಿಕ್ಕ ಮೂರ್ತಿ. ನೀವು ವರ್ಷದ ಯಾವುದೇ ಸಮಯದಲ್ಲಿ ಬಂದರೂ ಈ ಮೂರ್ತಿಯ ಕಂಠದಲ್ಲಿ ಅಂದರೆ ಗಂಟಲಿನ ಭಾಗ ಯಾವಾಗಲೂ ತೀವ್ರವಾಗಿರುತ್ತದೆ. ಜನರು ನಂಬುವಂತೆ ಗಂಗಾ ಮಾತೆಯು ತನ್ನ ಒಂದು ಅಂಶವನ್ನು ಇಲ್ಲಿ ಶಾಶ್ವತವಾಗಿ ಉಳಿಸಿ ಹೋಗಿದ್ದಾಳೆ. ಇದು ಈ ಕ್ಷೇತ್ರದ ಆಧ್ಯಾತ್ಮಿಕ ಶಕ್ತಿಗೆ ಸಾಕ್ಷಿಯಾಗಿದೆ. ಅಷ್ಟ ತೀರ್ಥಗಳು ಮತ್ತು ದಕ್ಷಿಣ ಕಾಶಿ. ಶೂರ್ಪಾಲಿಯನ್ನು ದಕ್ಷಿಣ ಕಾಶಿ ಎಂದೂ ಕರೆಯಲಾಗುತ್ತದೆ. ಇಲ್ಲಿ ಒಟ್ಟು 8 ಪವಿತ್ರ ತೀರ್ಥಗಳಿದ್ದು ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಪಡೆದರೆ ಸಕಲ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ. ಮಳೆಗಾಲದಲ್ಲಿ ಕೃಷ್ಣಾ ನದಿ ತುಂಬಿ ಹರಿದು ದೇವಸ್ಥಾನ ಜಲಾವೃತವಾದಾಗಲೂ ಇಲ್ಲಿನ ಭಕ್ತಿ ಕಡಿಮೆಯಾಗುವುದಿಲ್ಲ. ಭಕ್ತರು ಮೊರದಲ್ಲಿ ಬಾಗಿನವನ್ನು ನದಿಗೆ ಅರ್ಪಿಸಿ ಪ್ರವಾಹ ತಗ್ಗುವಂತೆ ಬೇಡಿಕೊಳ್ಳುತ್ತಾರೆ. ಈ ಕ್ಷೇತ್ರದಲ್ಲಿ ವಿದೇಶಗಳಿಂದಲೂ ಭಕ್ತರು ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕೋಟಿಲಿಂಗೇಶ್ವರ ಪೂಜೆಯನ್ನು ಸಲ್ಲಿಸುತ್ತಾರೆ. ಜಾತ್ರೆ ಮತ್ತು ಭಕ್ತರ ಸೇವೆ. ಪ್ರತಿ ವರ್ಷ ವೈಶಾಖ ಶುದ್ಧ ಪೌರ್ಣಿಮೆಯಂದು ಇಲ್ಲಿ ಅದ್ಧೂರಿಯಾದ ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಈ ಸಮಯದಲ್ಲಿ ಸ್ವಾಮಿಯ ಆಶೀರ್ವಾದ ಪಡೆಯಲು ಆಗಮಿಸುತ್ತಾರೆ. ಇಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮುಕ್ತ ಪ್ರವೇಶವಿದ್ದು ಮಧ್ಯಾಹ್ನ ಬರುವ ಅತಿಥಿಗಳಿಗೆ ಪ್ರಸಾದದ ವ್ಯವಸ್ಥೆಯೂ ಇರುತ್ತದೆ.
ಶನಿವಾರ ಮತ್ತು ಶ್ರಾವಣ ಮಾಸಗಳಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಇಲ್ಲಿಗೆ ತಲುಪುವುದು ಹೇಗೆ? ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಲು ಬಯಸಿದರೆ ಇದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿದೆ. ಜಮಖಂಡಿಯಿಂದ ಕೇವಲ 13ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಬಾಗಲಕೋಟೆಯಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದ್ದು ಬಸ್ ಅಥವಾ ಖಾಸಗಿ ವಾಹನಗಳ ಮೂಲಕ ಸುಲಭವಾಗಿ ತಲುಪಬಹುದು. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನಕ್ಕಾಗಿ ತೆರೆದಿರುತ್ತದೆ. ಸ್ನೇಹಿತರೆ, ಮನುಷ್ಯರ ಪಾಪಗಳನ್ನು ಕಳೆಯುವ ಗಂಗೆಗೆ ದಾರಿ ತೋರಿಸಿದ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಆ ಲಕ್ಷ್ಮೀ ನರಸಿಂಹನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಅದ್ಭುತ ದೇವಾಲಯಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.